ಹಲೋ, ನಮಸ್ಕಾರ. ಇವತ್ತು ಈ ಸಂಜ್ಞೆಗಳು ಇದರ ಮುಂದೆ ಹೋಗ್ತಾ, ಸಂಜ್ಞೆಗಳಂದರೆ ನಾವೇನು ಚಿಹ್ನೆಗಳನ್ನು ಉಪಯೋಗ ಮಾಡ್ತೀವಿ, ಫುಲ್ ಸ್ಟಾಪ್, ಕಾಮ, ಕೋಲಾನ್, ಸೆಮಿಕೋಲಾನ್, ಇದರಲ್ಲಿ ನಾವು 2 ಘಟ್ಟ ಮುಗಿಸಿದ್ದೀವಿ. ಮೂರನೇದಾಗಿ ಇವತ್ತು ನಾವು ಈ ಪಂಕ್ಚುಯೇಷನ್ ಮಾರ್ಕಿನ ಇನ್ನೊಂದು ಮುಖ್ಯ ಘಟಕ ಅಂದರೆ ಕಾಮ, ಇದರ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ಅಲ್ಪ ವಿರಾಮ ಅಂತಲೂ ಕರೀತಾರೆ. ಇದೇ ಸರಿಯಾದ ಶಬ್ದ ಇರೋದು, ಅಲ್ಪ ವಿರಾಮ. ಅಂದರೆ ಹೇಗೆ ನಾವು ಪೂರ್ಣ ವಿರಾಮ, ಫುಲ್ ಸ್ಟಾಪ್ ಈಸ್ ದ ಲಾಂಗೆಸ್ಟ್ ಗ್ಯಾಪ್ ಪೀರಿಯಡ್ ಅಂತ ಹೇಳಿದ್ವೋ, ಹಾಗೆ ಅಲ್ಪ ವಿರಾಮ ಅಥವಾ ಕಾಮ ಅಂದರೆ ದಿಸ್ ಈಸ್ ದ ಶಾರ್ಟೆಸ್ಟ್ ಗ್ಯಾಪ್ ಆರ್ ಪೀರಿಯಡ್ ಟು ಬಿ ಟೇಕನ್ ವೈಲ್ ರೀಡಿಂಗ್ ಆರ್ ಸ್ಪೀಕಿಂಗ್ ಅಂತಾರೆ. ಈ ಪಂಕ್ಚುಯೇಷನ್ ಮಾರ್ಕಿನ ಮಹತ್ವ ಬರವಣಿಗೆಯಲ್ಲಿ ಮಾತ್ರ ಇದೆ. ಅಂದರೆ ಮಾತಾಡಬೇಕಾದ್ರೆ ನಾವು ನಿಂತ್ಕೊಂಡು ಟೋನ್ ಚೇಂಜ್ ಮಾಡಿ ಅರ್ಥಪೂರ್ಣವಾಗಿ ಇನ್ನೊಬ್ಬರಿಗೆ ನಮ್ಮ ವಿಚಾರದ ವಿನಿಮಯ ಆಗುವಂತೆ ಮಾತನಾಡುವ ಪ್ರಯತ್ನ ಮಾಡಿ ಉದ್ದೇಶಪೂರ್ವಕವಾಗಿ ಅದನ್ನು ತಿಳಿಸ್ಕೊಡ್ಲಿಕ್ಕೆ ಹವಣಿಸ್ತೀವಿ. ಆದರೆ ಬರವಣಿಗೆಯಲ್ಲಿ ಒಂದು ವೇಳೆ ನಾವು ಯಾವುದೇ ಪಂಕ್ಚುಯೇಷನ್ ಮಾರ್ಕ್ಗಳನ್ನು ಬಳಸದೆ ಬರೆದುಬಿಟ್ರೆ ಅರ್ಥ ಸರಿಯಾಗಿ ಆಗೋದಿಲ್ಲ, ಕೆಲವೊಂದು ಸಾರಿ ಅನರ್ಥ ಆಗುತ್ತೆ. ಮೆಸ್ ಅಂತ ಒಂದು ಶಬ್ದ ಇದೆ ಇಂಗ್ಲೀಷಲ್ಲಿ, ಎವ್ರಿಥಿಂಗ್ ವಿಲ್ ಗೆಟ್ ಮೆಸ್ಡ್ ಅಪ್ ಅಂತಾರೆ. ಅಂದರೆ ಒಂಥರ ಗಲಿಬಿಲಿ ಆಗಿಬಿಡುತ್ತೆ, ಏನೂ ಕ್ಲಿಯರ್ ಇರಲ್ಲ. ಅದಕ್ಕೆ ಈ ಪಂಕ್ಚುಯೇಷನ್ ಮಾರ್ಕ್ ಬಹಳ ಮುಖ್ಯ. ಸೊ ಈ ಪಂಕ್ಚುಯೇಷನ್ ಮಾರ್ಕ್ಗಳನ್ನು ನಾನು ಹೇಳಬೇಕಾದ್ರೆ ಕೆಲವೊಂದು ಸಾರಿ ಬಹಳ ಸ್ವಲ್ಪ ಆಡಿಯೋಗಳು ದೊಡ್ಡದಾಗಿದೆ. ಆದರೆ ನನಗೆ ಯಾವುದೇ ಒಂದು ಬಿಡುವ ಇಚ್ಛೆ ಇಲ್ಲ, ತಮ್ಮ ಗಮನಕ್ಕೆ ತರದೆ ಏನು ಪ್ರಾಕ್ಟಿಕಲ್ಲಾಗಿ ಬೇಕಾಗಿದೆಯೋ ಅದನ್ನು ನಾನು ನಿಮ್ಗೆ ಗಮನಕ್ಕೆ ತರಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಈ ಕಾಮ ಎಲ್ಲಿ ಬರಬೇಕು, ಎಲ್ಲಿ ಬರಬಾರ್ದು, ಮೊದಲು ನಾವು ಈಗಾಗಲೇ ಇದನ್ನು ಬಳಸಿದಂತಹ ಪಾರ್ಟ್ಗಳನ್ನು ನೋಡ್ತಾ ಮುಂದೆ ಹೋಗೋಣ. ನಿಮಗೆ ನೆನಪಿರಬಹುದು, ಡೈರೆಕ್ಟ್ ಇಂಡೈರೆಕ್ಟ್ ಅದರಲ್ಲಿ ನಾವು ನೋಡಿದ್ದೀವಿ. ಯಾವಾಗ ನಾವು ಡೈರೆಕ್ಟ್ ರೂಪದಲ್ಲಿ ಒಂದು ವಾಕ್ಯವನ್ನು ಬರಿತೀವೋ ಆವಾಗ ರಾಮ ಸೇಡ್ ಟು ಸೀತಾ, ಕಾಮ ಇಂಟು ಇನ್ವರ್ಟೆಡ್ ಕಾಮ ಅಂತಿದ್ವಿ. ಸೊ ಇದು ಬಳಕೆ ನಮಗೆ ಗೊತ್ತಿದೆ, ಇದನ್ನು ನೆನಪಾರಬಾರ್ದು. ರಾಮ ಸೇಡ್ ಟು ಸೀತಾ ಅನ್ನುವ ಒಂದು ಕ್ಲಾಸನ್ನು ಇದು ಇನ್ನೊಂದು ಕ್ಲಾಸ್ ಮುಂದೆ ಅವರೇನು ಕೊಟೇಶನ್ ಮಾರ್ಕ್ನಲ್ಲಿ ಇಡ್ತೀವಿ, ಇನ್ವರ್ಟೆಡ್ ಕ್ಲಾಸ್ ಅಂದರೆ ಕೊಟೇಶನ್, ಕೋಟ್ ಅನ್ಕೋಟ್ ಅಂದ ಹಾಗೆ. ನಾನು ಅದೇ ಹೇಳಿದ್ನಲ್ಲ, ಮಾತಾಡಬೇಕಾದ್ರೆ ಐ ಕೋಟ್ ಅಂತಾರೆ, ಅವ್ರು ಹೇಳಿದ್ದನ್ನು ಹೇಳ್ತಾರೆ, ಐ ಅನ್ಕೋಟ್ ಅಂತಾರೆ. ಗಾಂಧೀಜಿ ಸೇಡ್ ಆ್ಯಂಡ್ ಐ ಕೋಟ್ ಅಂತಾರೆ. ಮಾತಾಡಬೇಕಾದ್ರೆ ನಿಮಗೆ ತಿಳಿಸ್ಕೊಡ್ತಾರೆ, ಬರಿಬೇಕಾದ್ರೆ ನಿಮ್ಗೆ ಅನ್ನಿಸ್ಬೇಕಲ್ಲ, ಅಲ್ಲಿ ನಿಲ್ಲಬೇಕು, ಮುಂದೆ ಹೋಗಬೇಕು, ಸ್ವಲ್ಪ ನಿಂತು ಅನ್ನೋದು. ಅದಕ್ಕೆ ಗಾಂಧೀಜಿ ಸೇಡ್, ಕಾಮ, ಇಂಟು ಇನ್ವರ್ಟೆಡ್ ಕಾಮಾಸ್, ಡೂ ಆರ್ ಡೈ, ಫುಲ್ ಸ್ಟಾಪ್, ಇನ್ವರ್ಟೆಡ್ ಕಾಮಾಸ್ ಕಂಪ್ಲೀಟ್, ಈ ರೀತಿ ಬರೆದಿರ್ತಾರೆ. ಆವಾಗ ಈ ಅಲ್ಪ ವಿರಾಮ, ಗಾಂಧೀಜಿ ಸೇಡ್, ರಾಮ ಸೇಡ್ ಟು ಸೀತಾ ಅಂತೇನು ಒಂದು ಡೈರೆಕ್ಟ್ ಸ್ಪೀಚಲ್ಲಿ ಬರುತ್ತೆ, ಅದು ಮೊದಲನೇ ಉಪಯೋಗ ಅಥವಾ ಅದು ಒನ್ ಆಫ್ ದ ಯೂಸಸ್ ಅಂತ ತಿಳ್ಕೊಳ್ಳಿ. ಎರಡನೇದ್ದು, ಈ ನಿಮ್ಮ ಗಮನಕ್ಕೆ ತರಬೇಕು ಅಂದರೆ ಮುಖ್ಯವಾದಂಥದ್ದು, ಒಂದು ವೇಳೆ ಸಾದಾ ವಾಕ್ಯ ಇದ್ದರೆ ಆ ಸಾದಾ ವಾಕ್ಯದ ಕೊನೆಗೊಳ್ಳುವ ಹೊತ್ತಿಗೆ, ಅಂದರೆ ಕೊಟೇಶನ್ ಮಾರ್ಕ್ನಲ್ಲಿ ನಾವು ಕಾಮ ಕೊಟ್ಟು ಈ ರೀತಿ ಮುಗಿಸ್ತೀವಿ. ನಾನು ಹೇಳಿದ್ನಲ್ಲ ಈಗ, ಲೈಕ್ ಫುಲ್ ಸ್ಟಾಪ್ ಬಂತು, ಫುಲ್ ಸ್ಟಾಪ್ ಇಟ್ಟು ಮುಗಿಸ್ತೀವಿ. ಒಂದು ವೇಳೆ ಅಲ್ಪ ವಿರಾಮದಿಂದ ಆ ವಾಕ್ಯ ಕೊನೆಗೊಳ್ಳೋದಿದ್ದರೆ ಮುಂದೆ ಆ್ಯಂಡ್ ಅಗೇನ್ ಸೇಡ್ ಅಂತಲೂ ಹೇಳ್ಬೋದು ನಾವು. ಆವಾಗ ಇಟ್ ಈಸ್ ಅ ವೆರಿ ಗುಡ್ ಡೇ, ಕಾಮ, ಇನ್ವರ್ಟೆಡ್ ಕಾಮಸ್ ಕಂಪ್ಲೀಟ್, ರಾಮ ಸೇಡ್ ಅಂತಲೂ ಅನ್ಬೋದು. ರಾಮ ಸೇಡ್ ಅಂದರೆ ಒಂದು ವೇಳೆ ಕೊಟೇಶನ್ನಲ್ಲಿರುವಂಥ ವಾಕ್ಯ ಅಲ್ಪ ವಿರಾಮವನ್ನು ಬಯಸ್ತಾ ಇದ್ದರೆ, ಎಡೆ ಮಾಡಿಕೊಡ್ತಾ ಇದ್ದರೆ, ಆವಾಗ ಅಲ್ಪ ವಿರಾಮವನ್ನು ಕೊಟ್ಟು
ಇನ್ವರ್ಟೆಡ್ ಕಾಮಾಸ್ ಕಂಪ್ಲೀಟ್ ಮಾಡಿಕೊಂಡು ಮುಂದೆ ಹೋಗಬಹುದು. ಆದರೆ ಅಂದರೆ ಈ ಕೊಟೇಶನ್ ಮಾರ್ಕ್ನಲ್ಲಿ ಕಾಮಾಸ್ ಮತ್ತು ಇನ್ವರ್ಟೆಡ್ ಕಾಮಾಸ್ನಲ್ಲಿ ಬರೆಯುವ ವಾಕ್ಯಗಳಿಗೆ ಫುಲ್ ಸ್ಟಾಪು ಬರ್ಬೋದು, ಕಾಮನೂ ಬರ್ಬೋದು. ಆದರೆ ಎಕ್ಸ್ಕ್ಲೇಮೇಟರಿ ಮಾರ್ಕ್ ಅಥವಾ ಕ್ವಶನ್ ಮಾರ್ಕ್, ಇಂಟ್ರಾಗೇಟಿವ್ ಮಾರ್ಕ್ ಬಂದಾಗ ಮಾತ್ರ ಅದರ ಜೊತೆಗೆ ಕಾಮ ಅಥವಾ ಫುಲ್ ಸ್ಟಾಪ್ ಬಳಸುವಂತಿಲ್ಲ. ನಾನು ಫುಲ್ ಸ್ಟಾಪಲ್ಲೂ ಹೇಳಿದ್ದೆ, ಇಲ್ಲೂ ಹೇಳ್ತಾ ಇದ್ದೀವಿ. ಸ್ವಲ್ಪ ಇನ್ನೊಂದು ಸಾರಿ ರಿವೈಂಡ್ ಮಾಡ್ಕೊಂಡು ನೋಡ್ತಾ ಇರಿ, ಕೇಳ್ತಾ ಇರಿ ಇದನ್ನು, ಅಂದರೆ ನಿಮಗೆ ಸರಿಯಾದ ಅರ್ಥ ಆಗುತ್ತೆ. ಸೊ into inverted commas, do you think we can leave early? ಒಂದು ಪ್ರಶ್ನೆ ಇದೆ. ಇಂಟು ಇನ್ವರ್ಟೆಡ್ ಕಾಮಾಸ್, ಇದು ಡೈರೆಕ್ಟ್ ವಾಕ್ಯ ಇದೆ. ಡು ಯು ಥಿಂಕ್ ವಿ ಕ್ಯಾನ್ ಲೀವ್ ಅರ್ಲಿ? ಕ್ವಶನ್ ಮಾರ್ಕ್, ಇನ್ವರ್ಟೆಡ್ ಕಾಮಾ, ಇದು ತಪ್ಪು. ಯಾಕೆಂದರೆ ಕ್ವಶನ್ ಮಾರ್ಕ್ ಬರೋದ್ರೆ ಕಾಮಾ ಬರಲ್ಲ, ಕ್ವಶನ್ ಮಾರ್ಕ್ ಅಷ್ಟೇ. Do you think we can leave? Question mark, inverted commas complete. He said or she said, whatever it is. Usually ನಮ್ಮದು ತಪ್ಪು ಎಲ್ಲಾಗತ್ತೆ ಅಂದರೆ do you think we can leave early? Question mark, ಕಾಮ ಅಥವಾ ಫುಲ್ ಸ್ಟಾಪ್ ಏನಾದ್ರು ಕೊಟ್ಬಿಡ್ತೀವಿ. ಇದು ಮಾಡಬಾರ್ದು. ಓಕೆ, ದೆನ್ ಬಹಳ ಇಂಪಾರ್ಟೆಂಟ್ ಅಥವಾ ಬಹಳ ಕಾಮನ್ ಆಗಿ ಉಪಯೋಗ ಆಗುವಂಥದ್ದು ಸೀರೀಸ್ ಸಪರೇಷನ್ ಅಂತಾರೆ. ಅಂದರೆ ಒಂದು ನಿಟ್ಟಿನಲ್ಲಿ ಪದೇ ಪದೇ ಕೆಲವೊಂದು ಶಬ್ದಗಳನ್ನು, ಕ್ಲಾಸ್ಗಳನ್ನು, ಫ್ರೇಸ್ಗಳನ್ನು ಬಳಸಬೇಕಾದ್ರೆ ನಾವು ಕಾಮ ಯಾವಾಗ ಕೊಡಬೇಕು, ಯಾವಾಗ ಕೊಡಬಾರ್ದು ಅನ್ನೋದ್ರ ಬಗ್ಗೆ ಸ್ವಲ್ಪ ನಮಗೆ ನಾಲೆಜ್ ಇದೆ. ಯಾಕಂದರೆ ಅದು ಕಾಮನ್ ಯೂಸಲ್ಲಿದೆ. ಅದರದ್ದು ಕರಾರುವಕ್ಕಾಗಿ ತಿಳ್ಕೊಳ್ಳೋಣ. ಅದಕ್ಕೆ ಸೀರೀಸ್ ಸಪರೇಷನ್ ಅಂತಾರೆ. ಮೊದಲನೇದಾಗಿ, ಒಂದು ವೇಳೆ ಪ್ರತಿ ಶಬ್ದ ತನ್ನ ಹಿಂದೆ ಒಂದು ಕಂಜಂಕ್ಷನ್ ಇಟ್ಕೊಂಡು ಹೊರಟಿದ್ರೆ ಆವಾಗ ಅದಕ್ಕೆ ಕಾಮ ಕೊಡ್ತಕ್ಕದ್ದಲ್ಲ. ಹೆಂಗೆ ನೋಡಿ, ಇಟ್ ರೇನ್ಡ್ ಆ್ಯಂಡ್ ಥಂಡರ್ಡ್ ಆ್ಯಂಡ್ ಹೇಲ್ಡ್. ಹೇಲ್ಡ್ ಅಂದರೆ ಆಣೆಕಲ್ಲು ಬೀಳು, ಥಂಡರ್ಡ್ ಅಂದರೆ ಗುಡುಗು ಸಿಡಿಲಿನಿಂದ ತುಂಬಿರು. ಇಟ್ ರೇನ್ಡ್, ಸೊ ಮಳೆ ಬಂತು, ಗುಡುಗುಡು ಸಿಡಿಲು ಇತ್ತು, ಮತ್ತು ಆಣೆಕಲ್ಲು ಬಿತ್ತು. ಇದಕ್ಕೆಲ್ಲ ಈ ಶಬ್ದಗಳಿಗೆ ಮೊದಲನೇದಾಗಿ ಶುರು ಮಾಡಿದ್ದಾರೆ ನೋಡಿ. ಇಟ್ ರೇನ್ಡ್ ಆ್ಯಂಡ್ ಥಂಡರ್ಡ್ ಆ್ಯಂಡ್ ಹೇಲ್ಡ್. ಈ ಮೂರು ಕ್ರಿಯಾಪದಗಳನ್ನು ಆ್ಯಂಡ್ ಹಾಕಿ ಬರೆದಿದ್ದಾರೆ. ಅಂದರೆ ಇದು ಒಂದು ಕಂಪೌಂಡ್ ಸೆಂಟೆನ್ಸ್ ಮಾಡಿದ್ದಾರೆ, ಪ್ರತಿಯೊಂದಕ್ಕೂ ಆ್ಯಂಡ್ ಇಟ್ಟಿದ್ದಾರೆ. ಈಗ ಇಟ್ ರೇನ್ಡ್ ಕಾಮ ಆ್ಯಂಡ್ ಥಂಡರ್ಡ್ ಕಾಮ ಆ್ಯಂಡ್ ಹೇಲ್ಡ್ ಅಂತಕ್ಕದ್ದಲ್ಲ. ಇಟ್ ರೇನ್ಡ್ ಸ್ಟ್ರೇಟ್ ಆಗಿ ಆ್ಯಂಡ್ ಥಂಡರ್ಡ್ ಆ್ಯಂಡ್ ಹೇಲ್ಡ್ ಅಂತ ಬರಿಬೇಕು. ಓಕೆ, ನೌ ನೆಕ್ಸ್ಟ್, ಇನ್ ಅವರ್ ಕಿಚನ್ ಗಾರ್ಡನ್ we have planted roses, lily and ತುಳಸಿ ಅಂತ ಇದ್ದರೆ ಸ್ವಲ್ಪ ಲಕ್ಷ ಕೊಡಿ. ಇನ್ ಅವರ್ ಕಿಚನ್ ಗಾರ್ಡನ್ ವಿ ಹ್ಯಾವ್ ಪ್ಲಾಂಟೆಡ್ ರೋಸಸ್, ಮುಂದಿಂದು ಲಿಲಿ ಅಂತ ಬರ್ತಾ ಇದೆ ಶಬ್ದ. ಸೊ ರೋಸಸ್ ಆದಮೇಲೆ ಕಾಮ ಕೊಡಬೇಕು. ಲಿಲಿ ಮುಂದೆ ಆ್ಯಂಡ್ ಬರ್ತಾ ಇದೆ, ತುಳಸಿ ಅಂತ. ಹೌದಾ? ಇನ್ನೊಂದು ಯಾವುದಾದ್ರು ಪ್ಲ್ಯಾಂಟ್ ಅಥವಾ ಹೂವಿನ ಹೆಸರಿದ್ದರೆ, ಮತ್ತೊಂದು ಏನಾದ್ರು ಬೆಳೆದಿದ್ದೀವಿ ಅನ್ನಲಿಕ್ಕೆ, ಇದು ಕಾಮದ ಪ್ರಶ್ನೆ ಬರೋದೇ 3 ಇರಬೇಕು ಕನಿಷ್ಠ. ಇದನ್ನು ತಿಳ್ಕೊಳ್ಳಿ. 2 ಇದ್ದರೆ we use and. In our kitchen garden we have planted roses and ತುಳಸಿ, ಫುಲ್ ಸ್ಟಾಪ್. 3 ಬಂದಾಗ ಆ್ಯಂಡ್ ನಾವು ಕೊಡಲ್ಲ. ಒಂದನೇದಕ್ಕೆ ನಾವು ಕಾಮ ಕೊಡ್ತೀವಿ. ಇನ್ ಅವರ್ ಕಿಚನ್ ಗಾರ್ಡನ್ ವಿ ಹ್ಯಾವ್ ಪ್ಲಾಂಟೆಡ್ ರೋಸಸ್ ಕಾಮ ಲಿಲಿ. ಇಲ್ಲಿ
ಕಾಮ ಮತ್ತು ಆ್ಯಂಡ್ ಎರಡೂ ಹಚ್ಚಲ್ಲ ಕೊನೆಗೆ. ಆ್ಯಂಡ್ ಅಂದ ತಕ್ಷಣ ಆ ಕಾಮ ಬಿಟ್ಬಿಡ್ತೀವಿ. ಸೊ ಆ್ಯಂಡ್ ಹಿಂದೆ ಕಾಮ ಕೊಡಲ್ಲ ಯಾವಾಗ ಶಬ್ದಗಳನ್ನು ನಾವು ಬಿಡಿಸ್ತಾ ಇದ್ದೀವಿ ಅವಾಗ. ಸೊ ಮೂರಿದ್ದಾಗಲೇ ಕಾಮದ ಉಪಯೋಗ ಬರುತ್ತೆ ಒಂದನೇದ್ದು, ಆ್ಯಂಡ್ ಜೊತೆ ಕಾಮನೂ ಬರಲ್ಲ. ಆ್ಯಂಡ್ ತುಳಸಿ ಆ್ಯಸ್ ವೆಲ್ ಅನ್ನಿ, ಹೇಗೂ ಫುಲ್ ಸ್ಟಾಪ್ ಕೊಡಬೇಕು. ಇದನ್ನು ಸ್ವಲ್ಪ ಗಮನವಿಟ್ಟು ನೋಡ್ಕೋಬೇಕು. ನೆಕ್ಸ್ಟ್, ಒಂದು ವೇಳೆ ಒಂದು ನೌನ್ ಹಿಂದ್ಗಡೆ ಕಾಂಪ್ಲಿಮೆಂಟರಿ ಅಡ್ಜೆಕ್ಟಿವ್ಸ್ ಅಂತ ಒಂದು ಶಬ್ದ ಇದೆ. ವಿಶೇಷಣಗಳು ಒಂದಕ್ಕೊಂದು ಪೂರಕವಾದ ವಿಶೇಷಣಗಳು ಇದ್ದರೆ ಅವುಗಳಿಗೆ ನಾವು ಕಾಮ ಕೊಟ್ಕೊಂಡು ಎರಡು ಅಂತ ಬಿಡಿಸಿ ತೋರಿಸೋದಿಲ್ಲ. ಫಾರ್ ಎಕ್ಸಾಂಪಲ್, ಎರಡು ವಿಶೇಷಣಗಳಿವೆ. ಮುಗ್ಧ ಪುಟ್ಟ ಬಾಲಕಿ ಅಂದಾಗ ಈ ಬಾಲಕಿ ಹಿಂದೆ ಒಂದು ಪುಟ್ಟ ಅಂತ ಒಂದು ವಿಶೇಷಣ ಇದೆ, ಮುಗ್ಧ ಅಂತ ಒಂದು ವಿಶೇಷಣ ಇದೆ. ಈ ಪುಟ್ಟ ಮತ್ತು ಮುಗ್ಧ ಇವು ಎರಡು ಒಂಥರ ಒಂದಕ್ಕೊಂದು ಪೂರಕ. ಚಿಕ್ಕವರು ಪುಟ್ಟ ಇದ್ದವರು ಮುಗ್ಧ ಇರ್ತಾರೆ. ಆ ಕಳೆ ಮತ್ತು ಮುಂದೆ ಹೇಳುವಂಥ ಪುಟ್ಟ ಎರಡು ಒಂದಕ್ಕೊಂದು ಪೂರಕವಾಗಿವೆ. ಏನೂ ಹೊಸದಲ್ಲ. ಎಕ್ಸ್ಟ್ರಾಆರ್ಡಿನರಿ ಇಂಟೆಲಿಜೆಂಟ್ ಮತ್ತು ಚಿಕ್ಕವ ಪುಟ್ಟ ಹಿಂಗಿಲ್ಲಲ್ಲ. ಈ ಮುಗ್ಧ ಮತ್ತು ಪುಟ್ಟ ಒಂದು ಬಹಳ ಚಂದ ಇಂಗ್ಲೀಷ್ನಲ್ಲಿ ಶಬ್ದ ಇದೆ, ಕಮ್ಲಿ ಅಂಥೇಳಿ. ಕೋಮ್ಲಿನೂ ಅಂತಾರೆ, COMELY. ಸೊ ಹೀಗೆ ಉಪಯೋಗ ಮಾಡಬೇಕಾದ್ರೆ ಶಿ ಈಸ್ ಅ ಕೋಮ್ಲಿ ಕಾಮ ಲಿಟಲ್ ಗರ್ಲ್ ಅನ್ನೋ ಹಾಗಿಲ್ಲ. ಶಿ ಈಸ್ ಅ ಕೋಮ್ಲಿ ಲಿಟಲ್ ಗರ್ಲ್, ಮುಗ್ಧ ಪುಟ್ಟ ಹುಡುಗಿ ಅಂದಾಗ. ಮುಗ್ಧ ಅಂದರೆ ಒಂಥರ ಆಕರ್ಷಿತ. ಪುಟ್ಟ ಹುಡುಗರು ಹಾಗೇ ಇರ್ತಾರೆ, ಮುದ್ದಾಗಿರ್ತಾರೆ, ರೈಟ್? ಸೊ ಹೀಗೆ ಒಂದಕ್ಕೊಂದು ಪೂರಕವಾಗಿ ಬರುವಂತಹ ಅಡ್ಜೆಕ್ಟಿವ್ಗಳಿದ್ದರೆ ಅವುಗಳನ್ನು ಕಾಮ ಹಾಕಿ ಬಿಡಿಸುವಂತಿಲ್ಲ. ಇದು ನೆಕ್ಸ್ಟ್ ಕಾನೂನು. ಇನ್ನು ಈ ತರಹದ ಇಂಪಾರ್ಟೆಂಟ್ ನಿಮಗೆ ಹೇಳಬೇಕು ಅಂದರೆ, ನಾನು ನಿಮಗೆ ಈ ಕಂಪೌಂಡ್ ಸೆಂಟೆನ್ಸಸ್ ಹೇಳಬೇಕಾದ್ರೆ ಒಂದು ಕಾನೂನು ಹೇಳಿದ್ದೆ, ಅದನ್ನು ಈಗ ಇನ್ನೊಂದು ಸರಿ ಜ್ಞಾಪಿಸ್ತೀನಿ. ಒಂದು ವೇಳೆ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ನಲ್ಲಿ ಸಬಾರ್ಡಿನೇಟ್ ಕ್ಲಾಸ್ಗಳು ಮೊದಲು ಬಂದು ಮೇನ್ ಕ್ಲಾಸ್ಗಳು ನಂತರ ಬರ್ತಾ ಇದ್ದರೆ, ಆ ಸಬಾರ್ಡಿನೇಟ್ ಕ್ಲಾಸ್ ಮುಗಿದ ತಕ್ಷಣ ಒಂದು ಕಾಮ ಕೊಟ್ಟು ಮುಂದೆ ಮೇನ್ ಕ್ಲಾಸ್ ಬರೀಬೇಕು. ಒಂದು ವೇಳೆ ಮೇನ್ ಕ್ಲಾಸ್ ಮೊದಲು ಬಂದು ಸಬಾರ್ಡಿನೇಟ್ ಕ್ಲಾಸ್ ಆಮೇಲೆ ಹಾಕುವಂಥ ಪರಿಸ್ಥಿತಿ ಇದ್ದರೆ ಆವಾಗ ಕಾಮಾದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೆ. ಎಕ್ಸಾಂಪಲ್ ನೋಡ್ಕೊಳ್ಳಿ. ವೇರ್ ಆಲ್ ಥಿಂಕ್ ಅಲೈಕ್, ಎಲ್ಲಿ ಎಲ್ಲರೂ ಒಂದೇ ರೀತಿಯಿಂದ ಯೋಚಿಸುತ್ತಾರೋ, ವೇರ್ ಆಲ್ ಥಿಂಕ್ ಅಲೈಕ್ ಇದು ಸಬಾರ್ಡಿನೇಟ್ ಕ್ಲಾಸ್. ಸಬಾರ್ಡಿನೇಟ್ ಕ್ಲಾಸ್ ಆಫ್ ಪ್ಲೇಸ್ ಆರ್ ಸಿಚುವೇಶನ್, ಕಾಮ ನೋ ಒನ್ ಥಿಂಕ್ಸ್ ವೆರಿ ಮಚ್, ಯಾರೂ ಹೆಚ್ಚಾಗಿ ಯೋಚನೆ ಮಾಡುವುದಿಲ್ಲ, ತಲೆ ಕೆಡಿಸಿಕೊಳ್ಳುವುದಿಲ್ಲ. ಇದೊಂದು ಬಹಳ ಗ್ರೇಟ್ ಸೆಂಟೆನ್ಸ್. ಇದು ಬಹಳ ವಾಲ್ಟರ್ ಲಿಪ್ಮ್ಯಾನ್ ಅಂತ ಬಹಳ ದೊಡ್ಡ ಒಬ್ಬ ಜ್ಞಾನಿ ಬರೆದಂಥ ವಾಕ್ಯ, ಜೀವನಕ್ಕೆ ಬಹಳ ಉಪಯೋಗವಾಗುವಂಥದ್ದು. ನೋಡಿ, ವೇರ್ ಆಲ್ ಥಿಂಕ್ ಅಲೈಕ್, ಎಲ್ಲಿ ಎಲ್ಲರೂ ಒಂದೇ ನಿಟ್ಟಿನಲ್ಲಿ ಯೋಚನೆ ಮಾಡುತ್ತಾರೋ, ಒಂದೇ ತೆರನಾದ ಯೋಚನೆ ಮಾಡುತ್ತಾರೋ, ನೋ ಒನ್ ಥಿಂಕ್ಸ್ ವೆರಿ ಮಚ್, ಬಹಳ ಯೋಚನೆ ಮಾಡ್ಲಿಕ್ಕೆ ತಲೆ ಕೆರ್ಕೊಳ್ಳಿಕ್ಕೆ ಯಾರೂ ಹೋಗೋಲ್ಲ ಅಂತ ಹೇಳ್ದಂಗೆ. ಇದರ ಅರ್ಥ ಒಂದು ಕಡೆ ಇರಲಿ, ಆಮೇಲೆ ನೋಡೋಣ. ಆದರೆ ಸಬಾರ್ಡಿನೇಟ್ ಕ್ಲಾಸ್ ಮೊದಲಿದ್ರೆ ಅದಕ್ಕೆ ಕಾಮ ಕೊಟ್ಟು ನೋ ಒನ್ ಥಿಂಗ್ಸ್ ಅನ್ನುವ ಮೇನ್ ಕ್ಲಾಸ್ ಬರೀಬೇಕು. ಇದನ್ನೇ ನಾವು ಇದೇ ರೀತಿಯೂ ಬರಿಬಹುದು. ನೋ ಒನ್ ಥಿಂಕ್ಸ್ ವೆರಿ ಮಚ್ ವೇರ್ ಆಲ್ ಥಿಂಗ್ಸ್ ಅಲೈಕ್, ಅಲ್ಲಿ ಕಾಮ ಬರದೆ ಸ್ಟ್ರೇಟ್ ಸೆಂಟೆನ್ಸ್ ಬಂದ್ಬಿಡುತ್ತೆ. ದಟ್ ಈಸ್ ವಾಟ್ ಈಸ್ ಗ್ರಾಮೆಟಿಕಲಿ ಇಂಪಾರ್ಟೆಂಟ್. ಹಾಗೆ ನೋಡಿದರೆ ಅಂದರೆ ವಿಭಿನ್ನ ರೀತಿಯಲ್ಲಿ ವಿಚಾರ ಮಾಡುವವರು ಇರಬೇಕು ಒಂದು ಗುಂಪಿನಲ್ಲಿ ಅಂತ ಇದು ಹೇಳುತ್ತೆ ನಮಗೆ. ಇಲ್ಲಿದ್ರೆ ಎಲ್ಲರೂ ಒಂದೇ ರೀತಿಯಲ್ಲಿ ವಿಚಾರ ಮಾಡೋರಿದ್ದರೆ ಅವರು ಯೋಚನೆನೇ ಮಾಡೋಕ್ಕೆ ಹೋಗಲ್ಲ ಅಂತ ಹೇಳ್ದಾಗೆ, ರೈಟ್? ಆಮೇಲೆ ಎಲ್ಲಿ
ಎರಡು ಸಮರ್ಥಕವಾಗಿ ಅಥವಾ ಸ್ವತಂತ್ರವಾಗಿ ನಿಲ್ಲುವಂಥ ಎರಡು ವಾಕ್ಯಗಳಿವೆಯೋ ಅವುಗಳನ್ನು ಜೋಡಿಸಲು ಒಂದು ಕಂಜಂಕ್ಷನ್ ಉಪಯೋಗ ಮಾಡಲಾಗಿದೆಯೋ ಅವು ಒಂದಕ್ಕೊಂದು ನಿರ್ಭರನೇ ಇಲ್ಲ ಅನ್ನುವ ಕಾಂಪೌಂಡ್ ಸೆಂಟೆನ್ಸಸ್ಗಳಿರುತ್ತೋ ಅಲ್ಲಿ ಕಾಮಾಗಳ ಬಳಕೆ ಮಾಡುವುದಿಲ್ಲ ಅಂದಾಗೆ. ನೋಡಿ, ನಾವು ತಪ್ಪುವಂಥದ್ದೆಲ್ಲಿ? ಯು ಮಸ್ಟ್ ಡೂ ದಿಸ್ ಕಾಮಾ ಬಿಕಾಸ್ ಐ ಸೇಡ್ ಯು ಮಸ್ಟ್. ಇದರ ಅರ್ಥ ಯು ಮಸ್ಟ್ ಡೂ ದಿಸ್, ನೀನು ಇದನ್ನು ಮಾಡಲೇಬೇಕು. ಬಿಕಾಸ್, ಏಕೆಂದರೆ, ಐ ಸೇಡ್ ಯು ಮಸ್ಟ್, ನೀನು ಮಾಡಲೇಬೇಕೆಂದು ನಾನು ಹೇಳಿದ್ದೇನೆ ಅಂತ ಹೇಳಿದಂಗೆ. ಹೇಳಿದ್ದೆ, ಐ ಸೇಡ್ ಯು ಮಸ್ಟ್ ಹೇಳಿದ್ದೆ. ಸೊ ಇಲ್ಲಿ ಯು ಮಸ್ಟ್ ಡೂ ದಿಸ್ ಅನ್ನುವುದು ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಅಲ್ಲಿ, ಅದಂಥದೇ ಕೋಆರ್ಡಿನೇಟ್ ಕ್ಲಾಸ್ ಇನ್ನೊಂದು ಐ ಸೇಡ್ ಯು ಮಸ್ಟ್ ಅನ್ನುವುದು. ಸೊ ಇವೆರಡು ಇಂಡಿಪೆಂಡೆಂಟ್ ಆಗಿ ನಿಲ್ಲುವುದರಿಂದ ಮತ್ತು ಬಿಕಾಸ್ ಎನ್ನುವ ಒಂದು ಕೋಆರ್ಡಿನೇಟ್ ಲಿಂಕ್ ಕಂಜಂಕ್ಷನ್ ದಿಂದ ಇದು ಕಂಪೌಂಡ್ ಸೆಂಟೆನ್ಸ್ ಆಗಿರುವುದರಿಂದ ಯು ಮಸ್ಟ್ ಡೂ ದಿಸ್ ಆದಮೇಲೆ ಕಾಮ ಕೊಡ್ತಕ್ಕದ್ದಲ್ಲ, ಕೊಡಬಾರದು. ಯು ಮಸ್ಟ್ ಡೂ ದಿಸ್ ಬಿಕಾಸ್ ಐ ಸೇಡ್ ಯು ಮಸ್ಟ್ ಅಂತ ಸ್ಟ್ರೇಟ್ ಆಗಿ ಬರೀಬೇಕು. ಓಕೆ, ಆಮೇಲೆ ಇನ್ನೂ ಒಂದು ಸ್ವಲ್ಪ ಇದೆ, ಭಾಳ ಲೆಂದಿ ಆಗುತ್ತೋ ಅನಿಸುತ್ತೆ, ಬಟ್ ಐ ವಾಂಟ್ ಯು ಶುಡ್ ಬಿ ಬ್ರಾಟ್ ಟು ಯುವರ್ ನಾಲೆಜ್ ಪ್ರಾಪರ್ಲಿ. ಆಮೇಲೆ ಒಂದು ಸಬ್ಜೆಕ್ಟನ್ನು ಕಾಮಾ ಕೊಟ್ಟು ಅದರ ವರ್ಬಿಂದ ಬಿಡಿಸಬಾರ್ದು. ಯೂಶ್ವಲಿ ನಮಗೇನಾಗುತ್ತೆ ಅಂದರೆ, ಈಗ ತಮಗೆ ಇಷ್ಟೆಲ್ಲ ಗ್ರಾಮರ್ ಕ್ಲಾಸ್ ಅಟೆಂಡ್ ಆದಮೇಲೆ ಸಬ್ಜೆಕ್ಟು ವರ್ಬ್ ಏನು ಅನ್ನೋದನ್ನು ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡಿದರೆ ಮತ್ತೆ ಟೈಮ್ ಹೋಗುತ್ತೆ. ನೌನು, ಅಡ್ಜೆಕ್ಟಿವ್, ಅಡ್ವರ್ಬ್ಗಳನ್ನು ಕೂಡಿದಂಥ ಕರ್ತೃ ವರ್ಬಿಗೆ ಹೋಗಿ ಯಾರು ಈ ಕೆಲಸವನ್ನು ಮಾಡಬೇಕು ಅನ್ನುವುದನ್ನು ಕೇಳಿದಾಗ ಏನೆಲ್ಲ ಶಬ್ದಗಳ ಗುಂಪು ಬರುತ್ತೋ ಅದು ಸಬ್ಜೆಕ್ಟ್ ಅನಿಸ್ಕೊಳ್ಳುತ್ತೆ. ಯೂಶ್ವಲಿ ರಾಮ ಟೋಲ್ಡ್ ಧಿಸ್ ಅಂದಾಗ ಅಥವಾ ರಾಮ ಕರೆಕ್ಟೆಡ್ ಮೀ ಅಂದಾಗ ಯಾರು ರಾಮ ಆದಮೇಲೆ ಕಾಮ ಕೊಡಲಿಕ್ಕೆ ಮನಸ್ಸು ಮಾಡೋದಿಲ್ಲ, ಅಥವಾ ನಮ್ಮ ಪೆನ್ನಿ ಆ ರೀತಿ ನಮ್ಮನ್ನು ಜಗ್ಗೋದಿಲ್ಲ. ಆದರೆ ಯಾವಾಗ ಈ ಸಬ್ಜೆಕ್ಟ್ ಅನ್ನುವುದು ಸ್ವಲ್ಪ ಲೆಂದಿ ಇರುತ್ತೋ ಏನೋ ಅನ್ನಿಸುತ್ತಪ್ಪ ಇಲ್ಲೊಂದು ಕಾಮ ಕೊಟ್ಬೋಣ ಅಂತ. ನೋಡಿ ಎಕ್ಸಾಂಪಲ್ ಹೇಗಿರುತ್ತೆ ಅಂತ. ಲೈಕ್ ನ್ಯಾವಿಗೇಟಿಂಗ್ ಥ್ರೂ ಎ ಸ್ನೋ, ಸ್ಲೀಟ್ ಆ್ಯಂಡ್ ಡಾರ್ಕ್ನೆಸ್ ಈಸ್ ಅನ್ ಅಡ್ವೆಂಚರ್. ಸ್ವಲ್ಪ ಲಕ್ಷ್ಯ ಕೊಡಿ. ನ್ಯಾವಿಗೇಟಿಂಗ್ ಥ್ರೂ ಅ ಸ್ನೋ, ಸ್ಲಿಟ್, ವಿಂಡ್ ಆ್ಯಂಡ್ ಡಾರ್ಕ್ನೆಸ್ ಈಸ್ ಅನ್ ಅಡ್ವೆಂಚರ್. ನ್ಯಾವಿಗೇಷನ್ ಅಂದರೆ ಮುನ್ನಡೆಯುವುದು ಅಥವಾ ಮುನ್ನಡೆಸುವುದು. ನ್ಯಾವಿಗೇಟ್ ಅಂದರೆ ಈ ವಿಮಾನಗಳಲ್ಲಿ ಅಥವಾ ಕಾರ್ ರೇಸ್ಗಳಲ್ಲಿ ಒಬ್ಬರು ಡ್ರೈವರ್ ಇದ್ದರೆ ಒಬ್ಬರು ಮ್ಯಾಪ್ ಹಿಡ್ಕೊಂಡು ಅವರಿಗೆ ಮಾರ್ಗದರ್ಶಕರು ಅಂತಿರ್ತಾರೆ. ದೇ ಆರ್ ಕಾಲ್ಡ್ ನ್ಯಾವಿಗೇಟರ್ಸ್. ಸೊ ನ್ಯಾವಿಗೇಟ್ ಅಂದರೆ ಆ ಥರ ಮಾರ್ಗದರ್ಶನ ಮಾಡು. ನ್ಯಾವಿಗೇಟಿಂಗ್ ಥ್ರೂ ಸ್ನೋ, ಮಂಜು ಬೀಳಬೇಕಾದ್ರೆ, ಗಟ್ಟಿ ಮಂಜು ಆಗಿ ವಾತಾವರಣ ಮುಸುಕಿದ್ರೆ, ಕತ್ಲೆ ಇದ್ದರೆ, ಸೊ ನ್ಯಾವಿಗೇಟಿಂಗ್, ಇಲ್ಲಿ ನ್ಯಾವಿಗೇಟ್ ಅನ್ನುವುದನ್ನು ಜೀರಂಡ್ ಮಾಡ್ಕೊಂಡಿದ್ದಾರೆ. ನಿಮಗೆ ನಾ ಇದನ್ನು ಕಲಿಸಿದ್ದೀನಿ ಹಿಂದೆ, ಜೀರಂಡ್ಸ್, ಪ್ರೆಸೆಂಟ್ ಪಾರ್ಟಿಸಿಪಲ್ಸ್ ಅಂಥೇಳಿ. ಸೊ ಈ ರೀತಿ ಜೀರಂಡ್ಗಳು ಕರ್ತೃ ಆಗಿ ಬಂದಾಗ, ಜೀರಂಡ್ಗಳು ಅಂದರೆ ನಿಮಗೊಂದು ಎಕ್ಸಾಂಪಲ್ ಕೊಟ್ಟು ಮುಂದೆ ಹೋಗ್ತೀನಿ. ರೈಟಿಂಗ್ ಈಸ್ ಎ ಗುಡ್ ಹ್ಯಾಬಿಟ್. ರೈಟಿಂಗ್ ಏನು? ರೈಟ್ ಅನ್ನುವ ಕ್ರಿಯಾಪದವನ್ನು ನೌನ್ ಆಗಿಸಿಕೊಳ್ಳಲು ರೈಟಿಂಗ್ ING ಹಚ್ಕೊಂಡಿದ್ದಾರೆ ಅದಕ್ಕೆ. ಓಕೆ, ಸೊ ರೈಟಿಂಗ್ ಈಸ್ ಎ ಗುಡ್ ಹ್ಯಾಬಿಟ್ ಅಂತ ಮಾಡ್ಕೊಂಡಿದ್ದಾರೆ. ರೈಟಿಂಗ್ ಅನ್ನುವುದು ನೌನ್ ಅಥವಾ ಸಬ್ಜೆಕ್ಟ್ ರೂಪದಲ್ಲಿ ಬೆಳವಣಿಗೆ ಮಾಡಿದ್ದಾರೆ. ಸೊ ಇಟ್ ಈಸ್ ಎ ವಿ ಕಾಲ್ ಇಟ್ ಆಸ್ ಅ ವರ್ಬಲ್ ನೌನ್, ದಟ್ ಈಸ್ ಜೀರಂಡ್ ಅಂತ ಕರಿತೀವಿ. ಇಲ್ಲಿ ಅದೇ ಸ್ವಲ್ಪ ಉದ್ದ ಮಾಡ್ಕೊಂಡಿದ್ದಾರೆ. ನ್ಯಾವಿಗೇಟಿಂಗ್ ಈಸ್ ಅನ್ ಅಡ್ವೆಂಚರ್ ಆಗಬೇಕಾಗಿತ್ತು. ಸಿಂಪಲ್ ನ್ಯಾವಿಗೇಟಿಂಗ್ ಮೆ ನಾಟ್ ಬಿ. ಆದರೆ ಇದು ಉದ್ದ ಇದ್ದರೆ ಅಡ್ವೆಂಚರ್ ಏನು, ಒಂದು ಚಾಲೆಂಜ್ ಏನು, ಅದರಲ್ಲಿ ಒಂದು ಸಾಹಸ ಏನು,
ನೆವಿಗೇಟಿಂಗ್ ಥ್ರೂ ಸ್ನೋ, ಸ್ಲಿಟ್, ಡಾರ್ಕ್ನೆಸ್ ಈಸ್ ಅನ್ ಅಡ್ವೆಂಚರ್ ಅಂತಾರೆ. ಆವಾಗ ನಮಗೇನು ಅನಿಸುತ್ತೆ, ಇದೆಲ್ಲ ಆದಮೇಲೆ ನೆವಿಗೇಷನ್ ಬರೀ ಇದ್ದಾಗ ಕೊಡದೆ ಹೋದರೂ ಇಷ್ಟೆಲ್ಲ ಉದ್ದು ಸೆಂಟೆನ್ಸ್ ಆದಮೇಲೆ ಕೊನೆಗೊಂದು ಥ್ರೂ ಡಾರ್ಕ್ನೆಸ್ ಅಂತೀವಲ್ಲ, ಅಲ್ಲೊಂದು ಕಾಮ ಕೊಡಬೇಕು. ಈ ಈಸ್ ಆ್ಯನ್ ಅಡ್ವೆಂಚರ್ ಅನ್ನುವುದನ್ನು ಬೇರೆ ಮಾಡಬೇಕು. ಇಲ್ಲ, ಆ ಸಬ್ಜೆಕ್ಟಿಗೂ ಈಸ್ ಅನ್ನುವ ಕ್ರಿಯಾಪದಕ್ಕೂ ನೀವು ಮಧ್ಯದಲ್ಲಿ ಕಾಮ ಕೊಡ್ತಕ್ಕದ್ದಲ್ಲ. ಇದನ್ನು ನೆನಪಿಡಬೇಕು. ಆಮೇಲೆ ನಾನು ಒಂದು 2-3 ಪುಸ್ತಕಗಳನ್ನು ರೆಫರ್ ಮಾಡಿದ್ರಿಂದ ಸ್ವಲ್ಪ ಯಾವುದಾದ್ರೂ ರಿಪಿಟೇಷನ್ ಆದರೆ ಸಹಸ್ರಿ. ನಿಮಗಿದನ್ನು ಹೇಳಿದ್ದೀನಿ. ನಾವು ಎಲ್ಲಿ ಅನರ್ಥ ಒಂದು ವಾಕ್ಯ ಕಾಮ ಕೊಡದೇ ಇದ್ದರೆ ಅನರ್ಥಕ್ಕೆ ಎಡೆ ಮಾಡಿಕೊಡುತ್ತೋ, ಅಥವಾ ಅರ್ಥಪೂರ್ಣವಾಗಿ ನಿಮಗೆ ವಾಕ್ಯವನ್ನು ಬರೆದು ಹೇಳಬೇಕು ಅನಿಸುತ್ತೋ, ಆವಾಗ ಕಾಮ ಕೊಡುವುದು ಕಂಪಲ್ಸರಿ. ನೋಡಿ, ಒಂದು ಸಣ್ಣ ಸೆಂಟೆನ್ಸ್ ಇದೆ. ಬಿಫೋರ್ ಈಟಿಂಗ್ ದ ಫ್ಯಾಮಿಲಿ ಸೇಡ್ ಗ್ರೇಸ್. ಇದು ಕ್ರಿಶ್ಚಿಯನ್ರಿದ್ದವರು ಸ್ವಲ್ಪ ಇದು ಅಂತಾರೆ, ಅರ್ಥ ಆಗುತ್ತೆ ಅವರಿಗೆ. ಅವರು ಊಟದ ತಟ್ಟೆ ಮೇಲೆ ಬೇರೆ ಜಾತಿಯವರು ಇರಬಹುದು, ಆದರೆ ಇದು ಈ ವಾಕ್ಯ ಕ್ರಿಶ್ಚಿಯನ್ರದ್ದಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ತಟ್ಟೆ ಮುಂದೆ ಕೂತ್ಕೊಂಡು ನಮಸ್ಕಾರ ಮಾಡಿ ಊಟ ಮಾಡ್ತಾರೆ. ಕ್ರಿಶ್ಚಿಯನ್ರಿದ್ದವರು ಇದು ಗ್ರೇಸ್ ಅಂದರೆ ದೇವರನ್ನ ನೆನೀತಾರೆ, ನಿನ್ನ ಆಶೀರ್ವಾದಪ್ಪ ಇದು ಅಂಥೇಳಿ. ಸೊ ಬಾಯಿಂದ ಯುವರ್ ಗ್ರೇಸ್ ಅಂತಾರೆ. ಸೊ ಆವಾಗ ಬಿಫೋರ್ ಈಟಿಂಗ್ ದ ಫ್ಯಾಮಿಲಿ ಸೇಡ್ ಗ್ರೇಸ್, ಇಲ್ಲಿ ನಾವು ಏನೇ ಕಾಮ ಕೊಡದೆ ಬರೆದು ಬಿಟ್ರೆ ಮಾತಾಡ್ಬೇಕಾದ್ರೆ ಹೇಗಂತೀವಿ ಗೊತ್ತಾ? ಬಿಫೋರ್ ಈಟಿಂಗ್ ಸ್ವಲ್ಪ ಹೊತ್ತು ನಿಲ್ತೀವಿ, ಫ್ಯಾಮಿಲಿ ಸೇಡ್ ಗ್ರೇಸ್. ಬರಿಬೇಕಾದ್ರೆ ಇದೆಲ್ಲ ಇರಲ್ವಲ್ಲ, ನಿಲ್ಲೋದು ಗಿಲ್ಲೋದು ಗೊತ್ತಾಗಲ್ಲ, ಶಬ್ದದಿಂದ ಶಬ್ದಕ್ಕೆ ಅಂತರ ಕೊಡೋದಷ್ಟೇ ಗೊತ್ತಿದೆ ನಮಗೆ. ಸೊ ಆವಾಗ ಬಿಫೋರ್ ಈಟಿಂಗ್ ಫ್ಯಾಮಿಲಿ ಸೇಡ್ ಗ್ರೇಸ್, ಒಂದು ವೇಳೆ ನಾವು ಇದನ್ನು ಓದಬೇಕಾದ್ರೆ ಬಿಫೋರ್ ಈಟಿಂಗ್ ಫ್ಯಾಮಿಲಿ ಅಂದು ಆದಮೇಲೆ ಒಂದು ಸರಿ ನಿಂತು ಬಿಟ್ರೆ ಕುಟುಂಬವನ್ನು ತಿನ್ನುವುದಕ್ಕಿಂತ ಮುಂಚಿತವಾಗಿ ಅಂತ ಅರ್ಥ ಬಂದ್ಬಿಡುತ್ತೆ. ಇದು ನಿನ್ನ ಪ್ರಸಾದ ಅಂದಂಗೆ, ಅಂದರೆ ಕುಟುಂಬವನ್ನೇ ನುಂಗಿ ಹಾಕುವ ಮೊದಲು ಸೇಡ್ ಗ್ರೇಸ್, ಇದು ನಿನ್ನ ಪ್ರಸಾದ ಅಂದೆವು ಅಂದಾಗತ್ತೆ. ಹಾಗಲ್ವಲ್ಲ, ಅದಕ್ಕಿದು ಅನರ್ಥ ಆಗುತ್ತೆ. ಯಾವಾಗ ಹೇಳಬೇಕು? ಬಿಫೋರ್ ಈಟಿಂಗ್ ಕಾಮ ಅಲ್ಲಿಂದ್ರಿ ಅಂದಂಗೆ ಓದ್ಬೇಕಾರೆ. ಒಬ್ಬರು ಓದುಗರಿಗೆ ಅದು ಒಂದು ಚಿಹ್ನೆ, ಅದು ಪಂಕ್ಚುಯೇಷನ್ ಹೇಳುತ್ತೆ. ಪಂಕ್ಚುಯೇಟ್, ಇಟ್ ಹ್ಯಾಸ್ ಬಿನ್ ಪಂಕ್ಚುಯೇಟೆಡ್, ಸ್ಟಾಪ್ ಹಿಯರ್ ಫಾರ್ ಎ ವೈಲ್. ಬಿಫೋರ್ ಈಟಿಂಗ್ ಫ್ಯಾಮಿಲಿ ಸೇಡ್ ಗ್ರೇಸ್, ಕುಟುಂಬ ನಿನ್ನ ಪ್ರಸಾದವೆಂದು ಹೇಳಿತು. ಆವಾಗ ಸರಿಯಾದ ಅರ್ಥ ಬರುತ್ತೆ. ಹೀಗೆ ಅರ್ಥಪೂರ್ಣವಾಗಿ ತಿಳಿದುಕೊಳ್ಳಲು ಈ ಕಾಮವನ್ನು ಬಳಸಬೇಕು. ನೆಕ್ಸ್ಟ್ ಕಮ್ಸ್ ಪ್ಯಾರಂಥೆಟಿಕಲ್. ಹೇಗೆ ಸೀರೀಸ್ ಸಪ್ರೇಷನ್ ಅಂತ ಇತ್ತು, ಇದರಲ್ಲೊಂದು ಪ್ಯಾರಂಥೆಟಿಕಲ್ ಅಂತಿದೆ. ಪ್ಯಾರಂಥೆಸಿಸ್ ಅನ್ನುವ ಶಬ್ದ ಪ್ಯಾರಂಥೆಟಿಕಲ್ ಅಂದರೆ ಏನು? ಪ್ಯಾರಂಥೆಟಿಕಲ್ ಅಂದರೆ ಅದರ ಮುಂದಿನ ವಾಕ್ಯವನ್ನು ಅದರ ಜೊತೆಗೆ ಓದಿದಾಗ ಅರ್ಥ ಬರಬೇಕು, ಅಥವಾ ಈ ಒಂದು ತುಂಡನ್ನು ನಾವು ಸೇರಿಸಿದ್ದೇವೆ ಅನ್ನುವುದನ್ನು ಸ್ಪಷ್ಟವಾಗಿಸಲು. ಇದನ್ನು ನಾವು ಅಡ್ಜೆಕ್ಟಿವ್ ಕ್ಲಾಸಲ್ಲಿ ನೋಡಿದ್ದೀವಿ. ನೀವು ಹೋದರೆ ಈ ಮಾತು ಅಲ್ಲಿ ಸಿಗುತ್ತೆ ನಿಮಗೆ. ಹೇಗೆ ಅಂದರೆ, ರಾಮ ಸನ್ ಆಫ್ ದಶರಥ ವೆಂಟ್ ಟು ಫಾರೆಸ್ಟ್. ಇಲ್ಲಿ ರಾಮ ಯಾರು ಅನ್ನುವುದನ್ನು ಸ್ಪಷ್ಟಪಡಿಸಲು ನಾನೊಂದು ಫ್ರೇಸನ್ನು ಜೋಡಿಸಿದ್ದೀನಿ, ಸನ್ ಆಫ್ ದಶರಥ ಅಂಥೇಳಿ. ಅದನ್ನು ಹಾಗೇ ತೆಗೆದುಬಿಟ್ರು ವಾಕ್ಯ ರಾಮ ವೆಂಟ್ ಟು ಫಾರೆಸ್ಟ್ ಅಂತ ಕ್ಲಿಯರ್ ಕಟ್ ವಾಕ್ಯ ಇದೆ. ಆದರೆ ಈ ಒಂದು ಏನು ನಾನು ಸೇರ್ಪಡೆ ಮಾಡಿಸ್ತೀನೋ ಸನ್ ಆಫ್ ದಶರಥ ಅನ್ನೋದನ್ನು, ಆವಾಗ ರಾಮ ಕಾಮ ಸನ್ ಆಫ್ ದಶರಥ ಕಾಮ ವೆಂಟ್ ಟು ಫಾರೆಸ್ಟ್, ಈ ರೀತಿ ಆಗಬೇಕು, ಈ ರೀತಿ ಬರಿಬೇಕು. ಅಂದರೆ ಓದಬೇಕಾದ್ರೆ ಅಲ್ಲಿ ಎರಡು ಕಡೆ ಒಂದು ಅಲ್ಪ ವಿರಾಮನ್ನು ಕೊಟ್ಟು ನಿಂತು ಮುಂದೆ ಹೋದಾಗ ರಾಮ ಸನ್ ಆಫ್ ದಶರಥ ವೆಂಟ್ ಟು ಫಾರೆಸ್ಟ್ ಕ್ಲಿಯರ್ ಕಟ್ ಆಗುತ್ತೆ. ಸೊ ಹೀಗೆ ಭಾಳ ಸರಿ ಅಂತೀವಿ ನಾವು.
Indian society, so called a civilized society, did not care for the migrant workers. ಈಗ ಸದ್ಯ ನಡೀತಾ ಇರೋದರಲ್ಲಿ ಕೋವಿಡ್ ಅಲ್ಲಿ ನಡೀತಾ ಇದೆ. ಇಂಡಿಯನ್ ಸೊಸೈಟಿ, ನಮ್ಮ ಸಮಾಜ, ಭಾರತೀಯ ಸಮಾಜ, ಡಿಡ್ ನಾಟ್ ಕೇರ್ ಫಾರ್ ದ ಮೈಗ್ರೆಂಟ್ ವರ್ಕರ್ಸ್. ಇದು ವಾಕ್ಯ. ಈ ವಲಸೆ ಕಾರ್ಮಿಕರ ಬಗ್ಗೆ ಚಿಂತೆನೇ ಮಾಡಲಿಲ್ಲ. ಆದರೆ ಸೋ ಕಾಲ್ಡ್ ಹ್ಯೂಮೇನ್ ಸೊಸೈಟಿ ಅಥವಾ ಕಲ್ಚರ್ಡ್ ಸೊಸೈಟಿ, ಸಿವಿಲೈಸ್ಡ್ ಸೊಸೈಟಿ, ನಾವೊಬ್ರು ನಾಗರಿಕ ಸಮಾಜ ಅಂದುಕೊಳ್ಳುವಂಥ ಭಾರತೀಯ ಸಮಾಜ ಅಂತ ಯಾವಾಗ ಹೇಳ್ತೀವೋ, ಈ ಒಂದು ಪ್ಯಾರಂಥೆಸಿಸ್ ಏನು ಜೋಡಿಸ್ತೀವಿ ನೋಡಿ, ಇದು ಮಧ್ಯದಲ್ಲಿ ಇಂಡಿಯನ್ ಸೊಸೈಟಿ, ಕಾಮಾ, ಸೋ ಕಾಲ್ಡ್ ಸಿವಿಲೈಸ್ಡ್ ಸೊಸೈಟಿ, ಕಾಮಾ, ಡಿಡ್ ನಾಟ್ ಕೇರ್ ಫಾರ್ ದ ಮೈಗ್ರೆಂಟ್ ವರ್ಕರ್ಸ್, ವಲಸೆ ಕಾರ್ಮಿಕರ ಬಗ್ಗೆ ಚಿಂತೆ ಮಾಡಲಿಲ್ಲ ಅಂದಾಗ ಆವಾಗ ಎರಡು ಕಡೆ ಕಾಮಾ ಕೊಡಬೇಕು. ಆಮೇಲೆ ಬಹಳ ಇಂಪಾರ್ಟೆಂಟ್ ಅಂದರೆ ಡೈರೆಕ್ಟ್ ಅಡ್ರೆಸ್ಸಿಂಗ್ ಅಂತಾರೆ. ಡೈರೆಕ್ಟ್ ಅಡ್ರೆಸ್ಸಿಂಗ್. ಡೈರೆಕ್ಟ್ ಅಡ್ರೆಸ್ಸಿಂಗ್ ಅಂದರೆ ಒಬ್ಬರನ್ನು ಸಂಬೋಧಿಸಿ ಮಾತನಾಡ್ತೇವೆ. ಆವಾಗ ನಾವು ಸಂಬೋಧಿಸುವಾಗ ರಾಮ ಅಂತ ಒಂದು ಕ್ಷಣ ನಿಂತು ಮುಂದೆ ಹೋಗ್ತೀವಿ ಮಾತಾಡಬೇಕಾದ್ರೆ. ದಿಸ್ ಈಸ್ ಸ್ಪೋಕನ್ ಲ್ಯಾಂಗ್ವೇಜ್. ವೆರ್ ಆಸ್ ಯು ರೈಟ್ ಇಟ್, ಆವಾಗ ಅದನ್ನು ತೋರಿಸ್ಬೇಕು, ಅಲ್ಲಿ ನಿಲ್ಲಬೇಕು, ನೀವು ಯಾರನ್ನೋ ಸಂಬೋಧಿಸ್ತಾ ಇದ್ದೀರಿ ಅಂಥೇಳಿ. ಲೈಕ್ ಎಕ್ಸಾಂಪಲ್ ನೋಡ್ಕೊಳ್ಳಿ. ಡ್ಯಾಡ್, ಮೇ ವಿ ಗೋ ಟು ಪಾರ್ಕ್ ಟುಡೇ? ಡ್ಯಾಡ್, ಡ್ಯಾಡ್ ಮೇ ವಿ ಅಂದ್ಬಿಟ್ರೆ ಡ್ಯಾಡ್ ಮೇ ಬಿ ಹಿಂಗೇನೋ ಬಂದ್ಬಿಡುತ್ತೆ. ಆಗಲ್ಲ. ಡ್ಯಾಡ್, ಯು ಆರ್ ಅಡ್ರೆಸ್ಸಿಂಗ್ ಯುವರ್ ಫಾದರ್ ಡೈರೆಕ್ಟ್ಲಿ. ಮಾಮ್, ಚೈಲ್ಡ್, ಅಲ್ಲಿ ಕಾಮ ಕೊಟ್ಟು ನಿಲ್ಲು ಸ್ವಲ್ಪ ಹೊತ್ತು ಅಂತ ಹೇಳಿದಾಗ ಅದು ಅರ್ಥಪೂರ್ಣವಾದ ವಾಕ್ಯ ಆದಂಗೆ ಆಗುತ್ತೆ. ರೈಟ್. ದೆನ್ ಇದಕ್ಕೆ ನಾನು ಹೇಗೆ ಮೇಲೆ ಪ್ಯಾರಂಥೆಸಿಸ್ ಅಂದಿದ್ನೋ ಅದೇ ರೀತಿ ಇದಕ್ಕೊಂದು ಅಪೋಸಿಟ್ಸ್ ಅಂತಲೂ ವರ್ಡ್ ಇದೆ. ಅದು ಹಾಗೇನೆ. ಸೀತಾ, ರಾಮಾಸ್ ವೈಫ್ ಅಂದರೆ ಕ್ಲಾರಿಫಿಕೇಶನ್ ಕೊಡ್ತಾ, ಹೇಗೆ ಸನ್ ಆಫ್ ದಶರಥ ಅಂದಂಗೆ. ಅದು ನಿಮಗೆ ಈಗಾಗಲೇ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ಇನ್ನೊಂದು ಎರಡು ಮುಖ್ಯ ಇದೆ. ಆಲ್ಮೋಸ್ಟ್ ಇದು ಬಂದಿದೆ ಅನಿಸುತ್ತೆ. ಎಸ್, ಇದು ಕವರ್ ಆಗಿದೆ. ಸೊ ದೀಸ್ ಆರ್ ಆಲ್ ವಿಚ್ ಐ ಹ್ಯಾವ್ ನೋಟೆಡ್ ಫಾರ್ ದ ಜನರಲ್ ಯೂಸ್. ಇದು ಅಲ್ಲದೆ ಇನ್ನೂ ಇರಬಹುದು. ತಮಗೂ ಎಲ್ಲರೂ ಸಿಕ್ಕರೆ ಇದರ ಕಡೆ ಗಮನ ಕೊಡಿ. ನಾನು ಹೇಳಿದ್ದೀನಲ್ಲ, ನಾವು ಯಾವಾಗ ಒಂದು ಪ್ಯೂರ್ ಲ್ಯಾಂಗ್ವೇಜ್ ಕಲಿಬೇಕು ಅಥವಾ ಬರೀಬೇಕು, ಒಂದು ಅರ್ಥಪೂರ್ಣವಾಗಿ ಇನ್ನೊಬ್ಬರಿಗೆ ಕಮ್ಯುನಿಕೇಟ್ ಮಾಡಬೇಕು ಅಂದರೆ ಪಂಕ್ಚುಯೇಷನ್ ಮಾರ್ಕ್ಸ್ ಪ್ಲೇ ಅ ಗ್ರೇಟ್ ರೋಲ್. ಸೊ ಇದ್ರ ಕಡೆ ಗಮನ ಕೊಡಿ. ಥ್ಯಾಂಕ್ ಯು.